ಯಾರು ಟೂರಿಸ್ಟೇ ಇಲ್ಲ. ರೀಲ್ಸ್ ಎಲ್ಲ ಮಾಡಿದ್ರೆ ಒಳ್ಳೆ ವ್ಯೂ ಇತ್ತು. ನನಗೆ ಹೊಡಿತಾ ಇದ್ದಾಳೆ. ಬಸ್ ಇಸ್ ಮೇನ್ ಕ್ಯಾಪ್ಟನ್. ಎಷ್ಟು ಕ್ಲೀನ್ ಆಗಿದೆ ನೋಡಿ ಈ ರಿವರ್ ಫ್ರಂಟ್ ಅಲ್ಲಿ. ಎಲ್ರಿಗೂ ಡೇ 3 ಗೋವಾ ಬ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತಿದ್ದೇವೆ ಸೌತ್ ಗೋವಾದ ಕಣ್ಕೋಣ ಹತ್ರ. ನಾವಿಲ್ಲಿ ಒಂದು Airbnb ಮಾಡಿದ್ದೇವೆ. ಸೊ ನಾವು ಇಲ್ಲಿ ನಿನ್ನೆ ಓಲ್ಡ್ ಗೋವಾದಿಂದ ಇಲ್ಲಿ ಬರಬೇಕಾದ್ರೆ ತುಂಬ ಲೇಟ್ ಆಗಿತ್ತು. ನೈಟ್ 11:30 ಆಗಿ ಇಲ್ಲಿ ತಲುಪಿದ್ವಿ ನಾವು. ಸೊ ಇವತ್ತು ಬೆಳಗ್ಗೆ ನಾವು ಸ್ವಲ್ಪ ಲೇಟಾಗಿ ಈ ಕಡೆ ಬಂದಿದ್ವಿ. ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸೀ ಇದೆ ನೋಡಿ. ಪೀಸ್ಫುಲ್ ಇದೆ, ಯಾರು ಇಲ್ಲ ಇಲ್ಲಿ ನೋಡಿ. ತುಂಬ ಕಡಿಮೆ ಜನ ಈ ಕಡೆ ಬರ್ತಾರೆ. ಮತ್ತು ಈ ಸೀ ಬಂದುಬಿಟ್ಟು ಆ ಎಂಡಿನ ಅಲ್ಲಿಂದ ಇಲ್ಲಿವರೆಗೂ ಮಾತ್ರ ಇರೋದು ಅಂಥದ್ದು ನೋಡಿ. ಆದ್ದರಿಂದ ಈ ಥರ ಸೌತ್ ಗೋವಾದಲ್ಲಿ ಈ ಥರ ಬೀಚ್ಗಳು ತುಂಬ ಇದೆ. ಬಟರ್ಫ್ಲೈ ಬೀಚೂ ಈ ಥರನೇ ಇದೆ, ಇನ್ನೂ ಚಿಕ್ಕದಿದೆ ಬಟರ್ಫ್ಲೈ ಬೀಚ್. ಇದೂ ಅಷ್ಟೇ ಜಾಸ್ತಿ ಲೆಂತ್ ಇಲ್ಲ. ಇದು ಬೀಚು ತುಂಬ ಕಡಿಮೆ ಲೆಂತಲ್ಲಿರುವಂಥದ್ದು ಬೀಚ್. ಆದ್ದರಿಂದ ಇಲ್ಲಿ ಟೂರಿಸ್ಟ್ ಕೂಡ ಕಡಿಮೆ ಬರ್ತಾರೆ. ಯಾರು ಬರ್ತಾರೆ ನೋಡಿ, ಅವ್ರಿಗೆ ಯಾರು ಸೌತ್ ಗೋವಾ ಬರೋರು ಜಾಸ್ತಿ ಈ ಥರ ಕ್ರೌಡೆಡ್ ಪ್ಲೇಸ್ಗೆ ಯಾರು ಪ್ರಿಫರ್ ಮಾಡಲ್ಲ. ಆ ಥರದವ್ರು ಮಾತ್ರ ಈ ಕಡೆ ಬರ್ತಾರೆ. ಇಲ್ಲೊಂದು ನಾವಿವಾಗ ಬ್ರೇಕ್ಫಾಸ್ಟ್ಗೆ ಅಂತ ಕೂತಿದ್ವಿ. ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಇಲ್ಲೊಂದು ಕೆಫೆ ಇದೆ. ಈ ಬೀಚ್ ನೋಡಿ, ಅಲ್ಲಿಂದ ಕಾಲಿ ಅಲ್ಲಿವರೆಗೆ ಮಾತ್ರ ಇರೋದು. ಸೊ ಎಷ್ಟು ಕ್ಲೀನ್ ಆಗಿದೆ. ಅಷ್ಟು ಡೀಪು ಇಲ್ಲ ಅನಿಸುತ್ತೆ ಈ ಬೀಚ್. ನೀವು ನಾರ್ತ್ ಗೋವಾ ಕಡೆಗೆಲ್ಲ ಹೋದರೆ ಬೀಚ್ ತುಂಬ ಗಲೀಜಾಗಿರುತ್ತೆ. ಮತ್ತೇನಂದರೆ ತುಂಬ ಓವರ್ ಕ್ರೌಡೆಡ್. ಬಟ್ ಇಲ್ಲಿ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಜಾಸ್ತಿ ಏನು ಫುಡ್ ಪಾಯಿಂಟ್ಸು ಆ ಥರ ಎಲ್ಲ ಯಾವುದಿಲ್ಲ. ಶಾಪಿಂಗ್ಸ್ ಏನು ಇರೋಲ್ಲ. ಸ್ವಲ್ಪ ಇಂಟೀರಿಯರ್ ಪ್ಲೇಸ್ ಇದು. ಆದರೆ ವೈಬ್ ಏನಿಲ್ಲ. ಬಂದು ಖಾಲಿ ಬೆಳಗ್ಗೆ ಕೂತ್ಕೊಳ್ಳಿ, ಸಂಜೆ ಬಂದು ಕೂತ್ಕೊಳ್ಳಿ ಅಂದರೆ ಸಖತ್ತಾಗಿರುತ್ತೆ ವೈಬ್. ನೀರಿಗೆ ಇಳಿತಾ ಇಲ್ಲ. ಆದರೆ ನಮಗೆ ಇವಾಗ ಒಂದು ಪ್ಲೇಸ್ಗೆ ಹೋಗಬೇಕು. ಆ ಪ್ಲೇಸ್ ಕವರ್ ಮಾಡಿ ಸಂಜೆ ಮತ್ತೆ ಬರ್ತೀವಿ. ಇಲ್ಲಿ ಸಂಜೆ ಬಂದು ನಮಗೆ ನೀರಿಗೆ ಇಳಿಬೇಕಿಲ್ಲಿ. ಸಖತ್ತಾಗಿದೆ. ಎಷ್ಟು ಡೀಪ್ ಹೋಗ್ಬೋದು ಅಂತ ಗೊತ್ತಿಲ್ಲ. ಅಲ್ಲಿ ನಮ್ಮನ್ನ ವಾಚ್ ಮಾಡೋಕ್ಕೆ ಒಬ್ಬರು ಇದ್ದಾರೆ ಅಲ್ಲಿ, ಗೊತ್ತಿಲ್ಲ. ಅವರು ಮುಂದೆಲ್ಲ ಹೋಗ್ತಾ ಇದ್ದಾರೆ. ತುಂಬ ಜನ ಅಲ್ಲಿವರೆಗೂ ಮುಂದೆ ಹೋಗ್ತಾ ಇದ್ದಾರೆ. ಎಷ್ಟು ಕ್ಲೀನ್ ಆಗಿದೆ ನೋಡಿ ನೀರು. ನಿನ್ನೆ ನೈಟ್ ಬಂದ್ವಿ ಈ ಪ್ಲೇಸ್ಗೆ. ಸೊ ನಿನ್ನೆ ನಮಗೆ ರೂಮ್ ತೋರಿಸೋಕ್ಕಾಗಿಲ್ಲ. ನಾವು ಸ್ಟೇ ಆಗಿರುವಂಥ Airbnb ಇದು ಕರೆಕ್ಟಾಗಿ ರಿವರ್ ಫ್ರಂಟಲ್ಲಿರುವಂಥ ಒಂದು ಪ್ರಾಪರ್ಟಿ ಇದು. ಇಲ್ಲಿ ನಿಮಗೆ ರಿವರ್ ನೋಡ್ಬೋದು. ಈ ರಿವರ್ ಫ್ರಂಟಲ್ಲಿ ಇಲ್ಲಿದೆ. ಇದು ಗ್ರೌಂಡ್ ಫ್ಲೋರು ಫುಲ್ಲಾಗಿದೆ. 2 ಬೆಡ್ರೂಮ್ಸ್. ಇಲ್ಲೊಂದು ಬೆಡ್ರೂಮ್ ಇದೆ. ಮತ್ತು ಒಂದು ಟಾಪಲ್ಲಿ ಒಂದು ಬೆಡ್ರೂಮ್ ಇದೆ. ಒಂದು ಫ್ಲೋರ್ ಫುಲ್ ಇದೆ. ಈ ಥರ ಇದೆ ಪ್ರಾಪರ್ಟಿ. ಒಳಗಡೆ ಬನ್ನಿ, ಒಳಗಡೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಎಂಟ್ರೆನ್ಸ್ ಇದೆ ನೋಡಿ. ಇಲ್ಲಿ ಓಪನ್ ಕಿಚನ್ ಇದೆ. ಒಂದು ಹಾಲ್ ಇದು. ಆಮೇಲೆ ಕಿಚನ್ ನೋಡಿ, ಕಾಫಿ ಮಿಷಿನ್ಸ್ ಇದೆ, ಟೀ ಮಾಡ್ಕೋಬೋದು. ಮತ್ತು ವಾಟ್ರ್ ಅಕ್ವಾಗಾರ್ಡ್ ಕೂಡ ಇದೆ. ಸ್ಟವ್ ಇದೆ. ಮತ್ತು ಇಲ್ಲಿ ಕೂತ್ಕೊಂಡು ಇಲ್ಲೊಬ್ಬರು ಅಲ್ಲಿ 3 ಜನ ಕೂತ್ಕೋಬೋದು ಆರಾಮ್ಸೆ. ಪ್ಲೇಸ್ ಇದೆ. ಆಮೇಲೆ ಎಲ್ಲ ಕಿಚನ್
ಕಿಚನಲ್ಲಿ ಬೇಕಾಗಿರೋಂಥ ಎಲ್ಲ ಕಪ್ಸ್ ಇದೆ, ಪ್ಲೇಟ್ಸ್ ಇದೆ, ಎಲ್ಲ ಅಡುಗೆನೂ ಮಾಡ್ಕೋಬೋದು ನಮಗೆ ಇಲ್ಲೇ ಬೇಕಾದ್ರೆ. ಎಂಟ್ರಿ ಆದ ತಕ್ಷಣ ಲೆಫ್ಟಲ್ಲಿ ಒಂದು ಬೆಡ್ರೂಮ್ ಇದೆ ನೋಡಿ. ಆ್ಯಂಡ್ ವ್ಯೂ ನೋಡಿ ಇಲ್ಲಿ, ದಿಸ್ ವ್ಯೂ ಬೆಡ್ರೂಮಿಂದ ಡೈರೆಕ್ಟಾಗಿ ಓಪನ್ ಮಾಡಿ ಹೊರಗಡೆ ಹೋಗಿ ಕೂತ್ಕೋಬೋದು. ನೋಡಿ ವ್ಯೂ ನೋಡಿ ಹೇಗಿದೆ ಅಂತ. ಹಾಗೆ ಇನ್ನೊಂದು ಬೆಡ್ರೂಮ್ ನಿಮಗೆ ತೋರಿಸ್ತೀನಿ. ರೈಟಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಎಸ್, ಇದೂ ಸೇಮ್ ಅದೇ ಥರ ಇದೆ. ಎ ಸಿ ಇದೆ. ಮತ್ತು ಇಲ್ಲೂ ವ್ಯೂ ನೋಡಿ, ಇಲ್ಲೂ ಹಾಗೆ ಹೊರಗಡೆ ಹೋಗ್ಬೋದು ಇಲ್ಲಿಂದಾನೆ ಡೈರೆಕ್ಟಾಗಿ. ವ್ಯೂ ನೋಡಿ. ನಾವು ಇದು ಕೂಡ ನಾರ್ತ್ ಗೋವಾದಲ್ಲಿ ಯಾವ ಥರ ಮಾಡಿದ್ವೋ ಅದೇ ರೀತಿ ಇಲ್ಲಿ ಕೂಡ ನಾವು ಏರ್ ಬಿ ಎನ್ ಬಿ ಥ್ರೂನೇ ನಾವು ಬುಕ್ ಮಾಡಿರೋದು ಇದನ್ನು. ಇದು ಪ್ರೈಸಿಂಗ್ ನಮಗೆ 3 nights 3 days 14,000 ನಾವು ಪೇ ಮಾಡಿದ್ದೀವಿ ಇದಕ್ಕೆ, 14,000. ಹಾಗೆ ಇಲ್ಲೇ ಒಂದು ವಾಶ್ರೂಮ್ ಇದೆ, ಚೆನ್ನಾಗಿದೆ ವಾಶ್ರೂಮ್ ಕೂಡ. ಶವರ್ ಏರಿಯಲ್ಲಿದೆ. ನಮಗೆ ಇದು ವಾಷಿಂಗ್ ಮಿಷಿನ್ ಕೂಡ ಇಲ್ಲಿದೆ. ವಾಷಿಂಗ್ ಮಿಷಿನ್ ಕೂಡ ಇದೆ. ನಮ್ಮ ಹತ್ರ ಜಾಸ್ತಿ ದಿನ ಸ್ಟೇ ಮಾಡೋ ಕಾರಣ ನಮಗೆ ವಾಷಿಂಗ್ ಮಿಷಿನ್ ಇರೋ ಪ್ರಾಪರ್ಟಿನೇ ನೋಡಬೇಕಾಗುತ್ತೆ. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತಿದೇ ಸ್ಪಾಟ್ಗೆ ನಾವು ಲಂಚ್ ಮಾಡೋಕ್ಕೆ ಅಂತ ಬಂದ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಪ್ಲೇಸ್. ಈ ಪ್ಲೇಸಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಮಾಡಿದ್ವಿ, ಅದೇ ರೀತಿ ಈಗ ಲಂಚ್ಗೂ ಕೂಡ ಇದೇ ಪ್ಲೇಸ್ಗೆ ಬಂದ್ವಿ. ಮತ್ತೆ ಬರಬೇಕು ಅಂತ ಅನ್ನಿಸುವಂಥ ಪ್ಲೇಸ್ ಆಗಿದೆ ಇದು. ತುಂಬ ಬ್ಯೂಟಿಫುಲ್ ಆಗಿದೆ, ಸೀನಿಕ್ ಆಗಿದೆ ಈ ಪ್ಲೇಸ್. ಹಾಗೆ ಇವತ್ತು ಏನು ಪ್ಲ್ಯಾನ್ ಇಲ್ಲ, ಬರೀ ನಾವು ನಮ್ಮ ರೂಮಲ್ಲೇ ಅಲ್ಲೇ ಇರೋದು. ನಮ್ಮ ರೂಮ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮದು ನಾವಿರುವಂಥ ಏರ್ ಬಿ ಎನ್ ಬಿ ರೂಮ್. ಅದು ಅಲ್ಲಿ ಆ ಪ್ಲೇಸಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ಸೊ ಇಲ್ಲೇ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಇದೆ, ಬ್ಲೂ ಕಲರ್ ಬ್ಲೂ ಪೇಂಟ್ ಬ್ರಿಡ್ಜು. ಸ್ವಲ್ಪ ಇಲ್ಲಿ ಕಯಾಕಿಂಗ್ ಸೆಂಟ್ರೆಲ್ಲ ಇದೆ. ಇವತ್ತು ಯಾವುದು ಓಪನ್ ಇಲ್ಲ ನೋಡಿ. ಇಲ್ಲಿ ಕಯಾಕಿಂಗ್ ಸೆಂಟ್ರೆಲ್ಲ ಇದೆ, ಓಪನ್ ಇಲ್ಲ ಇವತ್ತು. ಹಾಗೇ ಸ್ವಲ್ಪ ಇವತ್ತು ರಿಲ್ಯಾಕ್ಸ್ ಮೋಡಲ್ಲಿ. ನಿನ್ನೆ ಸಾಕಷ್ಟು ಓಡಾಟ ಮಾಡಿದ್ರಿಂದ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಮೋಡಲ್ಲಿ. ನಾಳೆ ನೋಡೋಣ, ನಾಳೆ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇವತ್ತು ಎಲ್ಲೂ ಹೋಗಿಲ್ಲ, ಹೋಗೋಕ್ಕೆ ಇನ್ನೂ ಟೈಮ್ ಇಲ್ಲ. 5 ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗುತ್ತೆ. ಅದಕ್ಕೆ ಚಿಕ್ಕದಾದ ಬ್ರಿಡ್ಜ್ ನೋಡಿ, ಒಂದು ಕಾರ್ ಹೇಗೆ ಪಾಸ್ ಆಗ್ತಾ ಇದೆ ಅಂತ. ಜಸ್ಟ್ ಅದು ಕಾರ್ ಪಾಸ್ ಮಾಡೋಷ್ಟು ಮಾತ್ರ ಇರೋದು. ಇವರು ಇವಾಗ ಕಯಾಕಿಂಗ್ ಅಷ್ಟೆಲ್ಲ ಇಲ್ಲ, ಬಟ್ ನಮ್ಮನ್ನ ನೋಡಿ ಇವರು ಬಂದರು ಕಯಾಕಿಂಗ್ ಮಾಡ್ತೀರಾ ಅಂತ. ಸೊ ನಾವಿವಾಗ ರೆಡಿ ಆಗಿದ್ದೀವಿ. ನನಗೆ ಮಾತ್ರ ಇದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದು ಕಯಾಕಿಂಗ್ ಮಾಡಿ, ಇವರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಬಟ್ ಇವರಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ ನಾನು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಇವಾಗ ಮೋಟಿವೇಶನ್ ಇದೆಲ್ಲ ಹಾಕ್ಕೊಂಡು ನಾವು ಇಳಿತಾ ಇದ್ದೀವಿ. ಸೊ ಅವರು ಇದ್ದಾರೆ ಹಾಗೆ ಬೋಟಲ್ಲಿ ಇಲ್ಲೇ ಇದ್ದಾರೆ. ಸ್ವಲ್ಪ ಡೀಪ್ ಇದೆ ಇಲ್ಲಿ, ಅದಕ್ಕೋಸ್ಕರ. ಬಟ್ ಏನಾಗಲ್ಲ, ಕಯಾಕಿಂಗಲ್ಲಿ ಇದು ಏನು ಲೈಫ್ ಜಾಕೆಟ್ ಎಲ್ಲ ಇರೋವರೆಗೂ ಸೇಫಾಗಿರ್ತೀವಿ, ಫ್ಲೋಟ್ ಆಗ್ತಾ ಇರ್ತೀವಿ. ಅದರಿಂದ ಓಕೆ, ನೋಡೋಣ. ಕಯಾಕಿಂಗ್ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡ್ತೀನಿ. ನೋಡಿ ಇವಾಗ ನಾವು ನಮ್ಮ ಕಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ನೋಡು, ಲೆಫ್ಟಿಗೆ ಹಾಕು. ಹಾಂ, ನಿನಗೆ ಟ್ರೈನಿಂಗ್. ಹಾಂ, ರೈಟ್ ಇವಾಗ ರೈಟ್. ಹಾಂ, ಅಷ್ಟೇ ಪಳ್ಯಾಂಗ. ಲೆಫ್ಟ್ ಕಂಟಿನ್ಯೂಸ್ ಒಂದು ಸೈಡ್ಗೆ ಹಾಕ್ಲಿಕ್ಕಿಲ್ಲ. ಹಾಂ, ರೈಟ್. ಹಾಂ, ಲೆಫ್ಟ್.
ಟಯರ್ಡ್ ಆಗ್ತದೆ ಸ್ವಲ್ಪ ಹೊತ್ತು ಮಾತ್ರ ಇದು. ಇಲ್ಲೊಂದು ಬ್ಯೂಟಿಫುಲ್ ಆದಂಥ ಒಂದು ರೆಸಾರ್ಟ್ ಇದೆ. ಈ ಬ್ರಿಡ್ಜ್ನ ಪಕ್ಕದಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ, ಇದು ಬ್ಯೂಟಿಫುಲ್ ಆಗಿದೆ. ನಾವಿವಾಗ ಆ ಕಡೆ ಹೋಗ್ಬಿಟ್ಟು ಬಂದ್ವಿ, ಆ ಕಡೆ ಹೋಗ್ಬಿಟ್ಟು ಈ ಕಡೆ ಬರ್ತಾಯಿದ್ವಿ. ಇವರಿಗೂ ಕೂಡ ಇವಾಗ ಪ್ರಾಕ್ಟೀಸ್ ಆಗಿದೆ, ಸ್ಟ್ರೈಟಾಗಿ ಹೋಗ್ತಾ ಇದ್ದಾರೆ, ಒಳ್ಳೆ ಸ್ಟಡಿ ಆಯಿತು. ಈಗ ನಾವು ಇನ್ನೊಂದು ಸೈಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೇ ಇರೋದು ರೆಸಾರ್ಟು. ಪರ್ಸಿಸ್ ಹೊಡಿ ಪರ್ಸಿಸ್. ನನಗೆ ಹೊಡಿತಾ ಇದ್ದಾಳೆ. ನಾನಿವಾಗ ಅಲ್ಲಿಂದ ಇವಳೇ ಇದು ಮಾಡ್ಕೊಂಡು ಬಂದಿದ್ದು. ನೋಡಿ ಆಪೋಸಿಟ್ ಸೈಡ್ ಹಾಕ. ಹಾಂ ಕರೆಕ್ಟ್. ನೋಡಿ ಇವಳು ಫುಲ್ ಟ್ರೈನ್ ಆದ್ಲಿ. ಇವಾಗ ನಾನು ಲೈಫ್ ಜಾಕೆಟ್ ಎಲ್ಲ ತೆಗೆದಿಟ್ಟಿದ್ದೀನಿ, ಸ್ವಲ್ಪ ಕಂಫರ್ಟ್ ಸ್ವಲ್ಪ ಕಡಿಮೆ ಇದೆ ಅವಳದು. ಅದಕ್ಕೋಸ್ಕರ ಇವಳೇ ಇವಾಗ ಫುಲ್ ಬೋಟ್ನ ಮೇನ್ ಕ್ಯಾಪ್ಟನ್ ಪರ್ಸಿಸ್ ಡಿಸೋಜಾ. ನೋಡಿ ನಾವೀಗ ನಾವು ಸ್ಟೇ ಮಾಡುವಂಥ ರೆಸಾರ್ಟ್ ಮುಂದ್ಗಡೆ ಹೋಗ್ಬೇಕು ಅಂತ ಇದ್ದೀವಿ. ಹೋಗ್ಬೋದಾ ಅಲ್ಲಿವರೆಗೆ? ಹಾಂ ಹೋಗೋಣ. ನಮ್ಮ ಕಾಟೇಜ್ನ ಮುಂದ್ಗಡೆಯಿಂದ ಹರಿಯುವಂಥ ಇದೇ ರಿವರ್ನ ಮೂಲಕ ನಾವು ಇದು ಕಯಾಕಿಂಗ್ ಮಾಡ್ತಾ ಇದ್ದೀವಿ. ರಿಲ್ಯಾಕ್ಸ್ ಆಗಿ ಸ್ವಲ್ಪ ಕಯಾಕಿಂಗ್ ಮಾಡೋದು. ಇವತ್ತು ಇಡೀ ದಿನ ಏನು ಮಾಡಿಲ್ಲ ನಾವು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹೋಗಿ ಅದ್ರ ಹತ್ರನೇ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ. ಒಳ್ಳೆ ವ್ಯೂ ಇತ್ತು. ಎಲ್ಲಿ ಬ್ರೇಕ್ಫಾಸ್ಟ್ ನಾವು ಮಾಡ್ತಾಯಿದ್ವಿ ನೋಡಿ, ಅಲ್ಲೇ ಒಳ್ಳೆ ವ್ಯೂ ಇತ್ತು, ಸೀ ಸೈಡ್ ಇತ್ತು. ಸೊ ಸೀ ಸೈಡಲ್ಲಿ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಆಮೇಲೆ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಣ ಅಂತ ರೂಮ್ ಬಂದ್ವಿ. ಇಂಥ ಬಿಸಿಲು ಅಂತ ಹೇಳಿದರೆ ಒಮ್ಮೆ ರೂಮಿಗೆ ಬಂದರೆ ಮತ್ತೆ ಹೊರಗಡೆ ಬರೋಕ್ಕೆ ಮನಸ್ಸು ಬರೋಲ್ಲ. ಆಮೇಲೆ ಬಂದಿದ್ದು 4 ಗಂಟೆಗೆ ಊಟ ಮಾಡೋಕ್ಕೆ. ಊಟ ಮಾಡೋಕ್ಕೆ ಬಂದು ಅಲ್ಲಿಂದ ಯಾವ ಸ್ಪಾಟಿಗೆ ಹೋಗಬೇಕಾದ್ರೂ 40 ಮಿನಿಟ್ಸ್ ಮಿನಿಮಮ್ ತೋರಿಸ್ತಾ ಇತ್ತು. ಸೊ ಇವತ್ತು ಆಗಿಲ್ಲ. ಇದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ ರೂಮಲ್ಲೇ ಇದ್ದು. ನಾಳೆ ನೋಡೋಣ ಅಂತ. ನಾಳೆ ಒಂದಿನ ಫುಲ್ ಇದೆ, ನಾಡಿದ್ದು ನಾವು ಹೊರಡೋದು ಇಲ್ಲಿಂದ. ಪರವಾಗಿಲ್ಲ, ನಮಗೆ ಜಾಸ್ತಿ ಟೂರಿಸ್ಟ್ ಪ್ಲೇಸನ್ನು ನೋಡಬೇಕು ಅಂತ ಇಲ್ಲ. ನಮ್ಮ ಈ ಟ್ರಿಪ್ಪಿನ ಉದ್ದೇಶನೇ ಅದಲ್ಲ. ನಾವು ಬರೀ ಈ ಥರ ಗೋವಾದ ಈ ವಿಲೇಜಸ್ ಸೈಡೆಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇರೋದು. ಅದಾಗ್ತಾಯಿದೆ. ಜನ ಯಾರೂ ಇಲ್ಲ, ಯಾರು ಟೂರಿಸ್ಟೇ ಇಲ್ಲ, ನಾವು ಮಾತ್ರ ಇರೋದು ಇಲ್ಲಿ. ಈ ಕಯಾಕಿಂಗ್ ಪ್ಲೇಸಲ್ಲಿ ಇರೋದು ನಾವು ಮಾತ್ರ. ಈ ಬ್ರಿಡ್ಜ್ ಪಕ್ಕ ನೋಡ್ತಾ ಇರ್ಬೋದು ನೀವು. ಕಯಾಕಿಂಗ್ ಮಾಡ್ತಾ ನಾವಿವಾಗ ಇದು ನೋಡಿ ನಾವು ಸ್ಟೇ ಹಾಕುವಂಥ ಜಾಗ. ಎಸ್, ಈ ಪ್ಲೇಸ್. ಇಲ್ಲಿಗೆ ತಲುಪಿದ್ವಿ ನಾವು. ಇಲ್ಲಿ ಇನ್ನೊಂದು ಕಾಟೇಜ್ ಇದೆ ನೋಡಿ, ಇಲ್ಲಿ ಸ್ವಂತ. ಅಲ್ಲಿ ಕಯಾಕ್ ಕೂಡ ಇದೆ ಅವ್ರ ಹತ್ರ. ಈ ರಿವರ್ಗೆ ತುಂಬ ಪಕ್ಕದಲ್ಲಿರುವಂಥ ಕಾಟೇಜ್ ಇದು. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ವಾ, ನೋಡಿ ವ್ಯೂ ನೋಡಿ. ದೂರದಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆಯಾ? ಅಲ್ಲಿಂದ ಬಂದಿರೋದು ಇಲ್ಲಿವರೆಗೂ. ಇವರು ಕೂಡ ಬಂದರು ಇಲ್ಲಿವರೆಗೂ. ಬಸ್ಸಿಸ್ ಟಯರ್ಡ್ ಆಯಿತಾ? ಬಸ್ಸಿಸ್ಗೆ ಟಯರ್ಡ್ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಅವಳೊಬ್ಬಳೇ ಹೊಡೆದಿರೋದು. ಇವಾಗ ರಿಟರ್ನಲ್ಲಿ ನಾನು ಹೊಡಿತೀನಿ, ಆಯಿತಾ? ರಿಟರ್ನ್ ಕಯಾಕಿಂಗ್ ಎಲ್ಲ ಆಯಿತು. ಕಯಾಕಿಂಗ್ ಆಗಿ ಈಗ ನಾವು ಹೋಗ್ತಾ ಇದ್ದೀವಿ.
ನೆಕ್ಸ್ಟು ಬೀಚಿಗೆ ಹೋಗಿ ನಾವು ಬೆಳಗ್ಗೆ ಹೋಗಿದ್ದಂಥ ಬೀಚಲ್ಲೇ ಹೋಗಬೇಕು. ನಾವು ಬೆಳಗ್ಗೆ ಇಳ್ದಿರಲಿಲ್ಲ ಬೀಚ್ಗೆ. ಸೊ ಇವಾಗ ಹೋಗಬೇಕು. ಇವಾಗ ಹೋಗಿ ಸ್ವಲ್ಪ ಬೀಚಲ್ಲೆಲ್ಲ ಇಳಿದು ಸ್ವಲ್ಪ ಸ್ವಿಮ್ ಮಾಡಿ ಮತ್ತೆ ಊಟ ಮಾಡಿ ರಿಟರ್ನ್ ಬರೋದು. ನಾಳೆ ಬೆಳಗ್ಗೆ ಏನಿದೆ, ಎಲ್ಲಿ ಹೋಗ್ಲಿಕ್ಕಿದೆ ನಾಳೆ ಬೆಳಗ್ಗೆ ಬೇಗ ಎದ್ದು ಡಾಲ್ಫಿನ್ ಸ್ಪಾಟ್ ಮಾಡಲಿಕ್ಕೆ ಹೋಗಬೇಕಾಗಿದೆ. ಸೊ ನಾಳೆ ಬೆಳಗ್ಗೆ 6 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್.